ಹಾಯ್ ಲವ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಈಗ ನನಗೆ 2 ಮಂತ್ಸ್ ಆಗಿದೆ. ಇವಾಗಿರೋ ಏನು ಸಿಮ್ಟಮ್ಸ್ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್, ಅದರಲ್ಲೂ ಕೂಡ ಹೆಣ್ಣು ಮಗುವಿನ ಗುಣಲಕ್ಷಣ ನಿಮಗೇನಾದರೂ ಗೊತ್ತಾಗಬೇಕು ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಚಾನಲಲ್ಲಿ ಇದೆ. ನನ್ನ ಚಾನಲಲ್ಲಿ ಪಾಪ್ಯುಲರ್ ವಿಡಿಯೋದಲ್ಲಿ 2ನೇ ವಿಡಿಯೋ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ದು ಎಲ್ಲ ಲಕ್ಷಣಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹೆಣ್ಮಗುದು. ಸೊ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಇಲ್ಲೂ ಕೂಡ ಲಿಂಕ್ ಮಾಡ್ತೀನಿ, ಐ ಕಾರ್ಡಲ್ಲೂ ಕೂಡ ಲಿಂಕ್ ಮಾಡ್ತೀನಿ. ಸೊ ಹೆಣ್ಣು ಮಗುವಿನ ಲಕ್ಷಣ ಗೊತ್ತಾಗಬೇಕು ಅನ್ನೋಂಗಿದ್ರೆ ಸೊ ಆ ವಿಡಿಯೋನ ಚೆಕ್ ಮಾಡಿ. ಸೊ ಇವಾಗ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಮೇ ಬಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಸೊ ಪೀರಿಯಡ್ ಮಿಸ್ ಆಗಿದ ತಕ್ಷಣ ನಾವು ಚೆಕ್ ಮಾಡ್ಕೊಬೇಕು, ಮನೆಯಲ್ಲೇ ಚೆಕ್ ಮಾಡ್ಕೊಬೇಕು ಪ್ರೆಗ್ನೆನ್ಸಿ ಟೆಸ್ಟು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ 3-4 ಮಂತ್ ಆಗಿಬಿಟ್ಟಿರುತ್ತೆ ಪ್ರೆಗ್ನೆಂಟಾಗಿ, ಅವ್ರಿಗೆ ಗೊತ್ತಿರಲ್ಲ ನಂಗೆ 3-4 ಮಂತ್ ಆಗೋಗ್ಬಿಟ್ಟಿದೆ ಪ್ರೆಗ್ನೆಂಟಾಗಿ ಅಂತ ಅಂದ್ಬಿಟ್ಟು ಚೆಕ್ಕೇ ಮಾಡ್ಕೊಂಡಿರಲ್ಲ. ಸೊ ನಾನು ಹೇಳೋದೇನೆಂದರೆ 3-4 ಮಂತ್ ಪ್ರೆಗ್ನೆಂಟು ನೀವು ಅಂತಂದರೆ 3-4 ಮಂತಿಂದ ನಿಮಗೆ ಪೀರಿಯಡ್ಸ್ ಆಗಿರಲ್ಲ. ಸೊ 3-4 ಮಂತ್ ಪೀರಿಯಡ್ ಆಗಿಲ್ಲ ಅಂದರೆ ಅದನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಾಗಲ್ಲ. 2 ತಿಂಗಳು ಪೀರಿಯಡ್ ಆಗಿಲ್ಲ ಅಂತಂದರೆ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ತಕ್ಷಣ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ಇಲ್ಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೋದು ಬೆಸ್ಟು. ಪೀರಿಯಡ್ ಆಗೋದು ಏನಕ್ಕೆ ಅಂತಂದರೆ ನಮ್ಮ ಬಾಡಿಯಲ್ಲಿರುವಂತಹ ಕಲ್ಮಶಗಳು ಅದು ಬ್ಲಡ್ ಮುಖಾಂತರ ಹೋಗುತ್ತೆ. ಅದು ದೇವ್ರು ನಮಗೆ ಕೊಟ್ಟಿರೋಂಥ ವರ ಅಂತ ಹೇಳ್ಬೋದು. ಸೊ ಹೆಲ್ತಿಯಾಗಿರೋರು ಈ ಥರ ಪೀರಿಯಡ್ ಆಗ್ತಾಯಿದ್ದೀವಿ ಅಂದರೆ ನಾವು ಒಂದು ಸ್ವಲ್ಪ ಹೆಲ್ತಿಯಾಗಿದ್ದೀವಿ ಅನ್ನೋ ಕಾರಣ ಅದು ತಿಳ್ಕೊಬೋದು ಅಷ್ಟೇ. ಸೊ ಅದಕ್ಕೆ ಪೀರಿಯಡ್ ಮಿಸ್ ಆಗಿದ ತಕ್ಷಣ ಆದಷ್ಟು ನಾವು ಚೆಕ್ ಮಾಡಿಸ್ಕೊಬೇಕು, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಬೇಕು. ಸೊ ಇವಾಗ ನನ್ನ ಮೇಯ್ನ್ ಫಸ್ಟ್ ಲಕ್ಷಣ ಏನಂದರೆ ಪೀರಿಯಡ್ ಮಿಸ್ ಆಗಿರೋದು. ಸೊ ಪೀರಿಯಡ್ ಮಿಸ್ ಆಗಿ ಪೀರಿಯಡ್ ಆಗೋದು ಯಾವುದೇ ತರಹ ಸಿಮ್ಟಮ್ಸು ನಂಗೆ ಕಾಣಲಿಲ್ಲ. ಸೊ ಅದ್ರ ಬದಲು ಈ ಪ್ರೆಗ್ನೆನ್ಸಿ ಸಿಮ್ಟಮ್ಸು ಕಾಣಿಸ್ತು. ನನಗೆ ಅವಾಗ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಗ್ತಾ ಬಂತು. ಫಸ್ಟು ನನಗೆ ಕಂಡಂಥ ಸಿಮ್ಟಮ್ ಏನು ಅಂದರೆ ಪ್ರೆಗ್ನೆನ್ಸಿದು ಇದ್ದಕ್ಕಿದ್ದಂತೆ ನಾನು ಸ್ವಲ್ಪ ದಪ್ಪ ಆದೆ, ನನ್ನ ಹೊಟ್ಟೆ ದಪ್ಪ ಆಯಿತು. ಸೊ ನಾನು ಆಲ್ರೆಡಿ ಸ್ವಲ್ಪ ದಪ್ಪ ಇರೋದಕ್ಕೆ ನನ್ನ ಹೊಟ್ಟೆ ಬೇಗ ದಪ್ಪ ಆಗಿದ್ದು ಗೊತ್ತಾಯಿತು ನನಗೆ. ತಕ್ಷಣ ಒಂದು ಸರಿ ನೋಡಿದಾಗ ಇಷ್ಟು ಬೇಗ ಹೊಟ್ಟೆ ದಪ್ಪ ಹೋಗಿದ್ದೀನಿ ಅಂತ ಅಂದ್ಕೊಂಡು ಅವತ್ತೇ ಸ್ಲಿಮ್ ಬೆಟ್ ಹಾಕ್ಕೊಳ್ಳೋಣ ಅಂತ ಟೈಟಾಗಿ ಸ್ಲಿಮ್ ಬೆಟ್ ಬೇರೆ ಹಾಕಿದ್ದೀನಿ ನನಗೆ ಗೊತ್ತಿಲ್ಲದಂಗೆ. ಸೊ ಸದ್ಯ ಯಾವುದೇ ಥರ ತೊಂದರೆ ಆಗಿಲ್ಲ. ಸೊ ಆಮೇಲೆ ಒಂದಿನ ಹಾಕಿದ್ದೆ, ಆಮೇಲೆ ಅಷ್ಟೇ ಮತ್ತೆ ಹಾಕಬೇಕು ಅನ್ನಿಸ್ಲಿಲ್ಲ, ನಾನು ಮರ್ತೋಗ್ಬಿಟ್ಟೆ ಹಾಕಲಿಲ್ಲ. ಸೊ ಹೊಟ್ಟೆ ಕಾಣಿಸ್ಕೊಂಡಿದ್ದು ಅದು ನನ್ನ ಫಸ್ಟು ಸಿಮ್ಟಮ್ಸು. 2ನೇ ಸಿಮ್ಟಮ್ಸು ತುಂಬ ಸರಿ ಕಂಟಿನ್ಯೂಸ್ ಆಗಿ ಯೂರಿನ್ಗೆ ಹೋಗ್ತಾಯಿದ್ದೆ. ರಾತ್ರಿ ಎಲ್ಲ 2-3 ಸರಿ ಎದ್ದು ಹೋಗ್ತಾಯಿದ್ದೆ. ಅದು ಮೊದಲು ಹಂಗೆ ಎದ್ದೊಳ್ತಾ ಇರಲಿಲ್ಲ. ಬೆಳಿಗ್ಗೆ ರಾತ್ರಿ ಮಲಗಿದ್ರೆ ಬೆಳಗ್ಗೆನೇ ಎದ್ದೊಳ್ತಾ ಇದ್ದೆ. ಸೊ ಕಂಟಿನ್ಯೂಸ್ ಆಗಿ ಯೂರಿನ್ಗೆ ಹೋಗಿರೋದು. ಮತ್ತು ಯೂರಿನ್ ಕಲರ್ 1-2 ಸರಿ ಗಮನಿಸಿದೆ ನಾನು, ಬ್ರೌನಿಷ್ ಕಲರ್ ಕಾಣಿಸ್ತು ನನಗೆ. ಸೊ ಇದು ನನ್ನ ಪ್ರೆಗ್ನೆನ್ಸಿಯಲ್ಲೂ ನಾನು ಗಮನಿಸಿದ್ದೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಆವಾಗ ಸ್ವಲ್ಪ ಡೌಟ್ ಬಂತು, ಮೋಸ್ಟ್ಲಿ ನಾನು ಪ್ರೆಗ್ನೆಂಟ್ ಇರ್ಬೋದು ಅಂತ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಆಮೇಲೆ ವಿಪರೀತ ತಲೆನೋವು ಬರ್ತಾಯಿತ್ತು. ಇಷ್ಟು ತಲೆನೋವು ಬರ್ತಾಯಿತ್ತು ಅಂದರೆ ರೆಸ್ಟ್ ಮಾಡಬೇಕು, ಮಲಗಬೇಕು. ನಾನು ಒಂದು ಸ್ವಲ್ಪ ಓದ್ಕೊತಾ ಇದ್ದೆ, ಮೊಬೈಲ್ ನೋಡ್ತಾ ಇದ್ದೆ, ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈ ಮಗುನ ಕರ್ಕೊಂಡು ರೌಂಡೆಲ್ಲ ಹಾಕ್ಸ್ತಾ ಇದ್ನಲ್ಲ. ಸೊ ಮಗು ಅಳೋದು, ಅದು ಆಟ ಮಾಡೋದು, ಅವಳು ಹೇಳ್ದಂಗೆ ಕೇಳಬೇಕಾಗಿತ್ತು. ಸೊ ಅವಾಗೆಲ್ಲ ತುಂಬ ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ತಲೆನೋವು ಬರ್ತಾಯಿತ್ತು. ಹಾಗೆ ಜಾಸ್ತಿ ಸ್ಟ್ರೈನ್ ಆದರೆ ತಲೆ ಸುತ್ತೋದು ಕೂಡ ಆಗ್ತಾಯಿತ್ತು. ಸೊ ಅದು ಕೂಡ ಒಂದು ನನಗೆ ಸಿಮ್ಟಮ್ಸು. ಆಮೇಲೆ ಹಾಗೆ ಬ್ರೆಸ್ಟಲ್ಲಿ ಚೇಂಜ್ ಕಾಣಿಸಿದ್ದು. ಸೊ ಬ್ರೆಸ್ಟ್ ಸೈಜು ಜಾಸ್ತಿ ಆಗಿದ್ದು ನನಗೆ ದಿಢೀರಂತ ಹೆವಿ ಅನ್ನಿಸ್ತು. ಸೊ ಇದು ಯಾಕೆ ಈ ಥರ ಆಯಿತು ನಂಗೆ ಗೊತ್ತಿಲ್ಲ. ನನಗೆ ಬ್ರೆಸ್ಟ್ ಕ್ಯಾನ್ಸರ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ ನಾನು ನೋವ್ತಾ ಇದ್ದಿದ್ದಕ್ಕೆ. ಸೊ ಏನೋ ಆಗ್ತಾಯಿದೆ, ಅಂದರೆ ಆಗ್ತಾನೆ ಯೂಟ್ಯೂಬಲ್ಲಿ ಹಂಗೆ ವೀಡಿಯೋ ನೋಡ್ತಾ ಇದ್ದಾಗ ಸೊ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾನು ವೀಡಿಯೋ ನೋಡ್ತಾ ಇದ್ದೆ. ಸೊ ಅದೇನೋ ಅಂತ ಅಂದ್ಕೊಂಡು ತುಂಬ ಭಯಪಟ್ಟಿದ್ದೆ. ಆಮೇಲೆ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ಆಮೇಲೆ ಅದರದ್ದೆಲ್ಲ ಸಿಮ್ಟಮ್ಸು ಅಂದ್ಕೊಂಡು ಸುಮ್ಮನೆ ಆಗೋದೆ.
ಸೊ ಬ್ರೆಸ್ಟ್ ಅದು ಹಾಲು ಉತ್ಪತ್ತಿ ಆಗೋಕ್ಕೆ ಬ್ರೆಸ್ಟ್ನ ಪ್ರಿಪೇರ್ ಮಾಡುತ್ತೆ ಇವಾಗಿಂದನೇ ಪ್ರೆಗ್ನೆನ್ಸಿಯಲ್ಲಿದ್ದಾಗ. ಸೊ ಅದರದ್ದು ಸಿಮ್ಟಮ್ಸ್ ನನಗೆ ಗೊತ್ತಾಯಿತು. ಆಮೇಲೆ ತುಂಬ ಸುಸ್ತಾಗ್ತಾಯಿತ್ತು. ಎಷ್ಟು ಸುಸ್ತಾಗ ಒಂದು ರೌಂಡ್ ಹೋಗಿ ಬರೋಷ್ಟೊತ್ತಲ್ಲೇ ಸುಸ್ತಾಗಿ ಹೋಗ್ತಾಯಿತ್ತು. ಮಗುನ ಎತ್ಕೊಂಡು ಎಷ್ಟು ಓಡಾಡ್ತಾಯಿದ್ದೆ ನಾನು. ಈ 1 ತಿಂಗಳಿಂದ ಮಗುನ ಎತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಅಮ್ಮ ನನ್ನ ಕೈಯಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ, ನೀನು ಇಳ್ಕೊಂಬ ಅಂತ ಪಾಪ ಅವಳನ್ನ ಅಲ್ಲಿ ಅಂಗನವಾಡಿಯಿಂದ ನಡೆಸ್ಕೊಂಡೇ ಬರ್ತಾಯಿದ್ದೆ. ನಂಗೆ ಆಗ್ತಾನೇ ಇರಲಿಲ್ಲ. ಒಂದು ಸ್ವಲ್ಪ ಎತ್ಕೊಂಡ್ರೆ ಸಾಕು ದಾಹ ಆಗ್ತಾಯಿತ್ತು, ತುಂಬ ಸುಸ್ತಾಗಿ ಹೋಗ್ತಾಯಿತ್ತು, ಬಿದ್ದೋಗ್ತೀನೇನೋ ಅಂತ ಅನ್ನಿಸ್ಬಿಡ್ತಾಯಿತ್ತು ನನಗೆ. ಅದಕ್ಕೆ ನಾನು ಮಗುನ ಎತ್ಕೊತಾ ಇರಲಿಲ್ಲ. ಇದೆಲ್ಲ ಲೋ ಶುಗರಿಂದ ಅಂತಲೇ ಅಂದ್ಕೊಂಡಿದ್ದೆ ನಾನು. ಅದಾದಮೇಲೆ ಹೊಟ್ಟೆ ಹಸಿವು ಜಾಸ್ತಿ. ಎಷ್ಟು ಹೊಟ್ಟೆ ಹಸಿತಾಯಿತ್ತು ಅಂತಂದರೆ, ನಾನು ಆಗ್ತಾನೆ ತಿಂದಿರ್ತೀನಿ 1 ಅವರ್ 2 ಅವರ್ಗೆಲ್ಲ ಮತ್ತೆ ಏನಾದರೂ ತಿನ್ನಬೇಕು ಅಂತ ಹಸಿವಾಗ್ತಾಯಿತ್ತು. ಹಾಗೆ ಜಾಸ್ತಿ ಊಟ ಮಾಡಬೇಕು ಅಂತಲೂ ಅನ್ನಿಸ್ತಾಯಿತ್ತು. ಹೊಟ್ಟೆ ಹಸಿವು ಜಾಸ್ತಿ ಕಾಣಿಸ್ತಾಯಿತ್ತು. 10 ಗಂಟೆ 11 ಗಂಟೆವರೆಗೂ ಏನೂ ತಿಂದಿರ ಇರ್ತಾಯಿದ್ದವಳು ನನಗೆ 10 ಗಂಟೆಗೆಲ್ಲ ನನಗೆ ಏನೂ ತಿಂದಿರ ಇರೋಕ್ಕಾಗ್ತಾಯಿರಲಿಲ್ಲ. ಫುಲ್ ಸುಸ್ತಾಗೋಗಿ ಬಿದ್ದೋಗ್ಬಿಡ್ತಾಯಿತ್ತು, ಆ ಥರ ಆಗ್ಬಿಡ್ತಾಯಿತ್ತು. ಸೊ ಅದಕ್ಕೆ ಎದ್ದಿದ ತಕ್ಷಣ ಏನೋ ಒಂದು ತಿನ್ನೋದು, ಬಿಸ್ಕೆಟು ರಸ್ಕೋ ಏನೋ ತಿನ್ನೋದು ಮಾಡ್ತಾಯಿದ್ದೆ. ಸೊ ಹಸುವಾಗೋದು ಒಂದು ಸಿಮ್ಟಮ್ಸು, ಅದು ನನಗೆ ಕಾಣಿಸ್ತು. ಆಮೇಲೆ ಇನ್ನು ವಾಂತಿ ಎಲ್ಲ ನನಗೇನು ಆಗಿಲ್ಲ. ಅದರದ್ದು ಸಿಮ್ಟಮ್ಸ್ 2 ಸರಿ ನನಗೆ ವಾಮಿಟ್ ಬಂದಂಗೆ ಅನಿಸ್ತಾಯಿತ್ತು. ಬಾಯಲ್ಲಿ ನೀರು ಬಂದುಬಿಡ್ತು, ವಾಮಿಟ್ ಬಂದುಬಿಡುತ್ತೇನೋ ಅಂತ ಅಂದ್ಕೊಂಡೆ. ಆದರೆ ಹಂಗೆ ಒಂದು ಸ್ವಲ್ಪ ಓಡಾಡಿ ನೀರು ಕುಡಿದು ಹಂಗೆ ಇದು ಮಾಡಿದ್ದಕ್ಕೆ ನನಗೆ ವಾಮಿಟ್ಟು ನಿಂತೋಯ್ತು ಅಲ್ಲಿಗೆ. ಸೊ ವಾಮಿಟ್ ಬರೋಂಗೆ ಆಗ್ತಾ ಇರುತ್ತೆ, ಆದರೆ ವಾಮಿಟ್ಟು ಬರ್ತಾಯಿಲ್ಲ. ಸೊ ಇದು ಒಂದು ಸಿಮ್ಟಮ್ಸು. ಆಮೇಲೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಏನೇ ಗ್ಯಾಸ್ ಸ್ಮೆಲ್ ಆಗಲಿ, ಅಡುಗೆ ಮನೇಲಿ ಏನಾದರೂ ಬೇಯಿಸಿದ ಸ್ಮೆಲ್ ಆಗಲಿ, ಸ್ವಲ್ಪ ಮೂಗು ಹೊಡಿತಾ ಇರುತ್ತೆ ಏನಾದರೂ ಸ್ಮೆಲ್ಲು. ಕೆಲವೊಂದು ಸ್ಮೆಲ್ಲು ತೊಗೊಳಕ್ಕಾಗಲ್ಲ, ಆ ಥರ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ಇನ್ನೊಂದೇನು ಅಂತಂದರೆ ಫುಲ್ಲು ನೆಗಡಿ, ಮೂಗು ಕಟ್ಬಿಡೋದು ಜಾಸ್ತಿ. ಕೋಲ್ಡ್ ಆಗ್ತಾಯಿತ್ತು ನನಗೆ ಈ ಸೀಸನಲ್ಲಿ. ಅಂದರೆ ಈ ಬೇಸಿಗೆ ಕಾಲದಲ್ಲಿ ನಾನು ಮೂಗೇ ಕಟ್ಟಲ್ಲ, ಮೂಗೇ ಕೋಲ್ಡ್ ಆಗೋಲ್ಲ. ನನಗೆ ಕೋಲ್ಡ್ ಅನ್ನೋದೇ ಆಗೋಲ್ಲ, ಆರಾಮಾಗಿರ್ತೀನಿ, ಆರಾಮಾಗಿರ್ತೀನಿ. ಆಗ್ತಾಯಿರಲಿಲ್ಲ, ಅದೊಂದು ಸಿಮ್ಟಮ್ಸು. ಉಸಿರಾಡೋಕ್ಕೆ ಆಗಲ್ಲ, ಹಂಗೆ ಆಗ್ಬಿಡ್ತಾಯಿತ್ತು. ಮೂಗು ಫುಲ್ಲು ಬ್ಲಾಕ್ ಆಗಿ ಕೋಲ್ಡ್ ಆಗಿಬಿಡ್ತಾಯಿತ್ತು. ಸೊ ಇದು ಒಂದು ಸಿಮ್ಟಮ್ಸು ನನಗೆ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಅದಾದಮೇಲೆ ಫೇಸಲ್ಲಿ ತುಂಬ ಚೇಂಜಸ್ ಕಾಣಿಸ್ತು ನನಗೆ. ದಿಢೀರಂತ ನಾನು ಡಲ್ಲಾದಂಗೆ ಅನಿಸ್ಬಿಡ್ತು, ಕಪ್ಪಗಾಗೋದೆ ಅಂತ ಅನಿಸ್ಬಿಡ್ತು. ಮುಖದಲ್ಲಿ ಒಂದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರೋಂಗೆ, ಮಾರ್ಕ್ಸು, ಈ ಓಪನ್ ಪೋರ್ಸ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ನನಗೆ. ಒಂದು ಸ್ವಲ್ಪ ಮುಖ ಚೆನ್ನಾಗಿಲ್ಲೇನೋ, ನನ್ನ ಮುಖ ನನಗೆ ಚೆನ್ನಾಗಿಲ್ಲೇನೋ ಅನಿಸೋ ಥರ ನನಗೆ ಆಗ್ಬಿಟ್ಟಿದೆ ಇದರಲ್ಲಿ. ಸೊ ಸದ್ಯಕ್ಕೆ ಇಷ್ಟು ಸಿಮ್ಟಮ್ಸ್ ಇದೆ ನನಗೆ. ಇನ್ನು ಮುಂದಕ್ಕೆ ಏನೇನು ಸಿಮ್ಟಮ್ಸ್ ಕಾಣಿಸುತ್ತೋ ಗೊತ್ತಿಲ್ಲ, ನೋಡಬೇಕು. ಸೊ ನನಗೆ ಇವಾಗ ಇನ್ನೂ 2 ಮಂತ್ ಆಗಿರೋದ್ರಿಂದ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ಸಿಮ್ಟಮ್ಸ್ ಗೊತ್ತಾಯಿತು. ಇವಾಗ ಅಷ್ಟೊಂದು ಸಿಮ್ಟಮ್ಸ್ ಏನೂ ಕಾಣಿಸ್ತಲ್ಲ. ಬಟ್ ಯೂರಿನ್ಗೆ ಹೋಗ್ತಾನೆ ಇದ್ದೀನಿ, ಹೊಟ್ಟೆ ಸ್ವಲ್ಪ ದಪ್ಪ ಆಗ್ತಾನೇ ಇದೆ. ಅದಾದಮೇಲೆ ಸುಸ್ತು, ಹೊಟ್ಟೆ ಹಸಿಯೋದು, ಸ್ವಲ್ಪ ತಲೆನೋವು ಬರೋದು, ಈ ಥರ ಸಿಮ್ಟಮ್ಸ್ ಇದ್ದೇ ಇದೆ. ಸೊ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ಹಾಕ್ಕೊಳ್ಳೋದ್ರಿಂದ ಈ ಸಿಮ್ಟಮ್ಸ್ ಎಲ್ಲ ಅಷ್ಟು ನಮಗೆ ತೊಂದರೆ ಅನಿಸೋದಿಲ್ಲ, ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಬರುತ್ತೆ. ಸೊ ಡಾಕ್ಟ್ರ್ ಏನು ಕೊಟ್ಟಿರ್ತಾರೋ ಟ್ಯಾಬ್ಲೆಟ್ನ ಅದನ್ನು ದಿನಪೂರ್ತಿ ಹಾಕ್ಕೊಳ್ಳಿ. ಇವತ್ತು ನಾನು ಮಾರ್ನಿಂಗು ಒಂದು, ಆಫ್ಟರ್ನೂನ್ ಒಂದು ಊಟ ಮಾಡಿ ನಾನು ಟ್ಯಾಬ್ಲೆಟ್ ಹಾಕ್ಕೊಂಡೆ. ಸೊ ನಮಗೆ ತುಂಬ ವಾಮಿಟಿಂಗ್ ಇತ್ತು ಅಂದರೆ ವಾಮಿಟ್ ನಿಲ್ಲೋಂಥದ್ದು ಕೂಡ ನಮಗೆ ಕೊಡ್ತಾರೆ ಟ್ಯಾಬ್ಲೆಟು. ಸೊ ಯೂರಿನ್ಗೆ ಹೋದಾಗ ಉರಿತಾ ಇದ್ದರೂ ಕೂಡ ಅದಕ್ಕೂ ಟ್ಯಾಬ್ಲೆಟ್ ಕೊಡ್ತಾರೆ. ಈಟಿಗೆ ಏನಾದರೂ ಇದ್ದರೂ ಅದಕ್ಕೂ ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ನನಗೆ ಶುಗರ್ಗೆ ಯಾವ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಏನು ಅನ್ನೋದನ್ನ ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟು ನನ್ನ ಸಿಮ್ಟಮ್ಸ್ ಇತ್ತು. ಸೊ ಇನ್ನೂ ಸಿಮ್ಟಮ್ಸ್ ಏನೇನು ಬರುತ್ತೆ ನೋಡಬೇಕು. 3 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಸಿಮ್ಟಮ್ಸ್, ಯಾವುದಾದ್ರೂ ಒಂದು ಸಿಮ್ಟಮ್ಸ್, 1-2-3 ಸಿಮ್ಟಮ್ಸು ತುಂಬಾ ನಮಗೆ ಹಿಡ್ಕೊಂಬಿಡುತ್ತೆ, ತುಂಬ ತೊಂದರೆ ಕೊಡುತ್ತೆ. ಅಂದರೆ ವಾಮಿಟ್ ಆಗೋದು, ಇಲ್ಲ ತಲೆ ಸುತ್ತೋದು, ಇಲ್ಲಾಂತಂದರೆ ತುಂಬ ಹಸಿವಾಗೋದು, ಸುಸ್ತಾಗೋದು, ಈ ಥರ ಯಾವುದಾದ್ರೂ ಒಂದು ಸಿಮ್ಟಮ್ಸು ತುಂಬಾ ಇರುತ್ತೆ. ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಥರ ವಾಮಿಟ್ ಆಗಿಲ್ಲ. ಇಡೀ ಇದಕ್ಕೆಲ್ಲ 9 ತಿಂಗಳು ಆ ಜರ್ನಿಯಲ್ಲಿ ಬರೀ 2-3 ಸರಿ ಅಷ್ಟೇ ನಾನು ವಾಮಿಟ್ ಮಾಡ್ಕೊಂಡಿರೋದು. ಸೊ ವಾಮಿಟ್ ಟ್ಯಾಬ್ಲೆಟ್ ಹಾಕ್ಕೊತ ಇದ್ದೆ, ಮೋಸ್ಟ್ಲಿ ಅದಕ್ಕೆ ಬರ್ತಿರೋ ಇರ್ಬೋದು. ಸೊ ನೋಡೋಣ ಈ ತಿಂಗಳಲ್ಲಿ ಮೇಯ್ನ್ ವಾಮಿಟ್ ಅನ್ನೋದು ಹೆಂಗಿರುತ್ತೆ
ಸುಸ್ತಾಗೋದೆಲ್ಲ ಹೇಗಿರುತ್ತೆ ಅನ್ನೋದು. ಇನ್ನು ನನ್ನ ಸಿಮ್ಟಮ್ಸ್ನ ನಾನು ಮತ್ತೆ ಆಗಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಾಳೆ ಹೋಗೋದಿದೆ, ನನ್ನ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಮಾರ್ನಿಂಗ್ 7:30ಗೆಲ್ಲ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಖಾಲಿ ಹೊಟ್ಟೆಲಿ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಆಮೇಲೆ ಟಿಫನ್ ಆದಮೇಲೆ ಮತ್ತೆ ಒಂದು ಸರಿ ಬ್ಲಡ್ ಟೆಸ್ಟ್ ಕೊಡಿಸ್ಬೇಕು. ಸೊ ಬ್ಲಡ್ ಕರೆಕ್ಟಾಗಿ ಎಷ್ಟು ಅಂಶ ಶುಗರ್ ಇದೆ ಬ್ಲಡ್ಡಲ್ಲಿ ಅಂತ ಗೊತ್ತಾಗೋಕ್ಕೆ. ಸೊ ಅದರ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾಳೆ ಸ್ಕ್ಯಾನಿಂಗ್ ಮಾಡೋದಿದೆ. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತೆ. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದು ಕೂಡ ಅಪ್ಡೇಟ್ ನಿಮ್ಮ ಜೊತೆ ನಾಳೆ ಶೇರ್ ಮಾಡ್ಕೊತೀನಿ. ಸೊ ಇದು ನನ್ನ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆಗಿತ್ತು. ಇದು 2ನೇ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆಗಿರೋದ್ರಿಂದ ಅತಿಯಾಗಿ ಏನೂ ತೊಂದರೆ ಇಲ್ಲ ಸದ್ಯಕ್ಕೆ, ಮುಂದಕ್ಕೆ ಗೊತ್ತಿಲ್ಲ. ಬಟ್ ಶುಗರ್ ಇರೋದು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಎಲ್ಲರೂ ಕೇರ್ಫುಲ್ಲು, ಡಾಕ್ಟರ್ ಹೇಳ್ದಂಗೆಲ್ಲ ಫಾಲೋ ಮಾಡಿ ಅಂತ ಹೇಳಿದ್ದೀರಾ. ತುಂಬ ಚೆನ್ನಾಗಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ. ಚೆನ್ನಾಗಿ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನನಗೆ ಶುಗರ್ ಇದೆ ಅಂತ ನಾನು ಭಯಪಡ್ತಾ ಇಲ್ಲ. ಶುಗರ್ ಹೋಗೋ ಥರ ಏನು ಮಾಡಬೇಕೋ ಅದು ಮಾಡ್ತಾಯಿದ್ದೀನಿ. ಫುಲ್ಲು ನನ್ನನ್ನು ನಾನು ಪಾಸಿಟಿವಾಗಿ ಥಿಂಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಸ್ಟ್ರಾಂಗ್ ಆಗೋಕ್ಕೆ. ಹಾಗೆ ನನ್ನಲ್ಲಿರೋ ಶುಗರ್ ಅಂಶ ಏನೇನಿದೆಯೋ ಅದೆಲ್ಲ ಹೋಗಲಿ, ಡಯಟ್ ಮಾಡೋಣ ಅಂತೆಲ್ಲ ಫಿಕ್ಸ್ ಆಗೋಗಿದ್ದೀನಿ. ಸೊ ಅದಕ್ಕೆ ಎಜುಕೇಷನ್ಗೂ ಅದೇ ಟೈಮ್ ಕೊಡಬೇಕು. ಇವಾಗ ನಾನು ಏನಾಗ್ಬಿಟ್ಟಿದೆ ಅಂತಂದರೆ, ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಯಾವುದೂ ಟೆನ್ಷನ್ ತೊಗೊಬಾರ್ದು. ಸೊ ಇದರಿಂದ BP ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಏರುಪೇರು ಆಗುತ್ತೆ. ಸೊ ಮಗುಗೂ ತೊಂದರೆ ಆವಾಗ. ಸೊ ನಾನೆಲ್ಲ ಕಾಮಾಗಿ ಆರಾಮ್ಸೆ ಆದರೆ ಆಗಲಿ, ಬಿಟ್ಟರೆ ಬಿಡಲಿ, ಏನು ಬೇಕಾದರೂ ಆಗಲಿ, ನಾನು ಎಲ್ಲನೂ ಈಸಿಯಾಗೇ ತೊಗೊಳ್ತೀನಿ. ನಾನೇನು ಟೆನ್ಷನ್ ತೊಗೊಳ್ಳಲ್ಲ, ಏನು ಯೋಚನೆ ಮಾಡೋಕ್ಕೋಗಲ್ಲ, ಪಾಸಿಟಿವ್ ಆಗಿರ್ತೀನಿ ಅಂತಲೇ ನಾನು ಫಿಕ್ಸ್ ಆಗೋಗಿದ್ದೀನಿ. ಹಾಗೆ ನಾನು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಬರೀತಾ ಇದ್ದೀನಿ. ಸೊ ಇದರಿಂದ ನನಗೆ ತುಂಬ ಕಾನ್ಸಂಟ್ರೇಷನ್ ಬರುತ್ತೆ. ಹಾಗೆ ನನಗೊಂಥರ ನೆಮ್ಮದಿ ಸಿಗುತ್ತೆ. ನಾನು ಇಷ್ಟಪಡೋ ದೈವ ಆಗಿರೋದ್ರಿಂದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಬರೆಯೋದ್ರಿಂದ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಫುಲ್ಲು ಏನೂ ಟೆನ್ಷನ್ ಇರ್ದಿರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಪಾಸಿಟಿವಾಗಿ ಯೋಚನೆ ಮಾಡ್ತೀನಿ. ಆ ದೇವ್ರು ನನ್ನ ಜೊತೆಗಿದ್ದಾರೆ, ನನಗೆ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಂಬ್ತೀನಿ. ಸೊ ಓಂ ನಮಃ ಶಿವಾಯ ಅಂತ ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಏನೋ ಒಂದು ಪವರ್ ಬರುತ್ತೆ ನಮಗೆ ಪಾಸಿಟಿವ್ ಆಗಿ. ಸೊ ನಮಗೇನೇ ನೆಗೆಟಿವು ಕೆಟ್ಟದ್ದು ಆಗೋದಿದ್ರೆ ಅದು ನಮ್ಮವ್ರಿಗೂ ಬರಲ್ಲ, ಈಶ್ವರ ಕಾಪಾಡ್ತಾನೆ. ಸೊ ಇದರಿಂದ ನನಗೆ ನೆಮ್ಮದಿ ಸಿಗುತ್ತೆ. ಹೇಗೆ ಊಟ ಮಾಡ್ತೀನಿ, ಮಲಗ್ತೀನಿ, ಹೇಗೆ ಓದ್ಕೊತೀನಿ, ಅದ್ರ ಜೊತೆ ಇದು ಒಂದು ರೊಟೀನ್ ಅಂದ್ಕೊಂಡು ದಿನ ಓಂ ನಮಃ ಶಿವಾಯ ಅಂತ ಬರಿತೀನಿ. ಲಿಟ್ರಲಿ ಏನಾದರೂ ಒಂದು ಒಳ್ಳೆಯದು ಆಗುತ್ತೆ ನನಗೆ ಇದು ಬರ್ದಿದ್ದ ದಿವಸನೇ. ಒಂದೊಂದು ಸರಿ ಬರ್ದಿದ್ದು ಆ ಕ್ಷಣನೇ ನನಗೇನಾದರೂ ಒಂದು ಪಾಸಿಟಿವ್ ಆಗುತ್ತೆ, ಒಳ್ಳೆಯದು ಫೀಲ್ ಆಗುತ್ತೆ. ಸೊ ಇನ್ಮೇಲೆ ಜಾಸ್ತಿ ಇದು ವಿಷ್ಣು ಸಹಸ್ರನಾಮ ಕೇಳೋಣ, ದೇವ್ರದ್ದು ಮಂತ್ರಗಳು ಹಾಗೆ ಸಾಂಗ್ಸ್ ಎಲ್ಲ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನಮಗೆ ಒಳ್ಳೇದು ಪಾಸಿಟಿವ್ ಕೊಡುತ್ತೆ. ಸೊ ಇದು ನನ್ನ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದ್ರ ಮೇಲೆ ವೀಡಿಯೋಸ್ ಮಾಡ್ತೀನಿ. ಸೊ ಹಾಗೆ ನಾಳೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ದು ಅಪ್ಡೇಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.